ಓಪನ್ ಹಾರ್ಟ್ಲಿ ಒಬ್ರು ಇಂಡಸ್ಟ್ರಿಗೆ ಬರ್ತಿದ್ದಾರೆ ಅನ್ನೋ ಥರ ನೀವು ವೆಲ್ಕಮ್ ಮಾಡ್ತೀರಾ, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಸಾರಿ ಯಾಕೆ ಅಂತಂದರೆ ಪ್ರತಿಯೊಬ್ಬರು ಫ್ಯಾನ್ಸ್ ಆಗಿ ಅಥವಾ ನನ್ನ ಫ್ಯಾಮಿಲಿ ಅಂತ ಏನು ಕರಿತೀನಿ, ಈ ಸಿನಿಮಾಗೆ ತುಂಬ ಪೇಷನ್ಸಿಂದ ವೇಟ್ ಮಾಡ್ತಿದ್ದೀರಿ, ತುಂಬ ಗ್ಯಾಪ್ ಆಗಿದೆ. ಐ ನೋ, ಬಟ್ ಆ ವೇಟ್ ಏನಿದೆ ಅದು ವರ್ತ್ ಆಗಿರುತ್ತೆ. ಸರ್ ಆಲ್ರೆಡಿ ರೀಸನ್ಸ್ ಏನು ಅಂತ ಹೇಳಿದ್ದಾರೆ. ಬಟ್ ಫೈನಲ್ ಔಟ್ಪುಟ್ ನೀವು ಸ್ಕ್ರೀನಲ್ಲಿ ನೋಡಿದಾಗ ಖಂಡಿತವಾಗ್ಲೂ ಇಷ್ಟು ದಿನ ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ರು ಅದಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ಏನೇನು ಮಾಡಬೇಕು ನನ್ನ 100% ಅಲ್ಲ, ನಾನು ಅದಕ್ಕಿಂತ ಮೀರಿ ಇದಕ್ಕೋಸ್ಕರ ಒಂದು ಎಫರ್ಟ್ ಹಾಕಿದ್ದೀನಿ. ಆ್ಯಂಡ್ ಅದನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ. ಸೊ ಒನ್ಸ್ ಅಗೇನ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಒನ್ಸ್ ಅಗೇನ್ ಸಾರಿ. ಸರ್, ಗೆಟಪ್ ಇನ್ ದ ಸೆನ್ಸ್ ಒಬ್ಬ ಮನುಷ್ಯ ಏಜ್ ಆಗ್ತಾ ಆಗ್ತಾ ಅವನಲ್ಲಿ ಒಂದು ಬದಲಾವಣೆ ಹೇಗಾಗುತ್ತೆ, ಕೆಲವು ಸಲ ನಿಮ್ಮ ಸುತ್ತಮುತ್ತ ನಡೆಯುವಂಥ ಸಿಚುವೇಶನ್ ನಿಮಗೆ ಚೇಂಜ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಕಾಲೇಜಲ್ಲಿ ತುಂಬ ರೆಡಿಯಾಗಿ ತುಂಬ ಸ್ಟೈಲಿಶ್ ಆಗಿರ್ತೀರ, ಸಡನ್ಲಿ ಕೆಲಸಕ್ಕೆಲ್ಲ ಹೋದ ತಕ್ಷಣ ನಿಮಗೆ ಅದೆಲ್ಲ ಇಂಟ್ರೆಸ್ಟ್ ಹೊರಟೋಗುತ್ತೆ ಆ್ಯಂಡ್ ನಾರ್ಮಲ್ ಆಗಿ ಇರೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಆ ರೀತಿಯಲ್ಲಿ ಒಂದಷ್ಟು ಚೇಂಜಸ್ ಇದೆ. ಆ್ಯಂಡ್ ನನ್ನ ಪ್ರಕಾರ ಎರಡು ಚೇಂಜಸ್ ಇದೆ. ಸೊ ನಿಮಗೆ ಎರಡು ಏಜ್ ಡಿಫ್ರೆನ್ಸಲ್ಲಿ ಕಾಣುತ್ತೆ. 8 ಇಯರ್ಸ್ ಗ್ಯಾಪ್ ಇದೆ ಎರಡು ಕ್ಯಾರೆಕ್ಟರ್ಗೆ. ಸೊ ಆ ಒಂದು ಚೇಂಜ್ ಓವರ್ ಕಾಣುತ್ತೆ. ಹೌದು. ಅಂದರೆ ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಥ್ಯಾಂಕ್ಸ್ ಹೇಳಿದ್ದು ಮೀಡಿಯಾ ಎಲ್ಲರಿಗೂ. ಬಿಕಾಸ್ ಆ ನಿರೀಕ್ಷೆ ಏನಿದೆ ಅದೇ ನೀವೇ ಅದನ್ನು ಒಂದು ಕ್ರಿಯೇಟ್ ಮಾಡಿದ್ದೀರಾ. ಆ್ಯಂಡ್ ನಮಗೆ ಇನ್ನೂ ಅನಿಸುತ್ತೆ ಇನ್ನೂ ಜಾಸ್ತಿ ಮಾಡಬೇಕು, ಏನಾದರೂ ಸ್ಪೆಷಲ್ ಮಾಡಬೇಕು, ಸ್ಟ್ಯಾಂಡ್ ಔಟ್ ಆಗಬೇಕು ಅಂತ. ಆಮೇಲೆ ಪ್ರತಿಯೊಬ್ಬರಿಗೂ ಏನು ಹಂಗರ್ ಇದೆ ಈ ಟೀಮಲ್ಲಿ ಅದೆಲ್ಲ ರಿಫ್ಲೆಕ್ಟ್ ಆಗುತ್ತೆ ಸಿನಿಮಾದಲ್ಲಿ. ಆ್ಯಂಡ್ ಅದೇ ಇವತ್ತು ಆ ನಿರೀಕ್ಷೆನ ಹುಟ್ಟಿಸ್ತಿದೆ ಅಂತ ಅನ್ಕೋತೀನಿ. ತುಂಬ ಇಂಪಾರ್ಟೆಂಟ್ ಸರ್. ಬಿಕಾಸ್ ಏನೇ ಕನಸು ಏನೇ ಗೋಲ್ಸ್ ಅಂತ ಇದ್ರೂ ಅದಕ್ಕೊಂದು ಶಕ್ತಿ ಅಂತ ಬೇಕು. ಆ್ಯಂಡ್ ಆ ಶಕ್ತಿ ನಮಗೆ ಕೊಡಬೇಕು ಅಂದರೆ ಒಬ್ಬರಿಗೆ ನಮ್ಮೆಲ್ಲ ನಂಬಿಕೆ ಇರಬೇಕು. ಸೊ ಆ ನಂಬಿಕೆನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಈ ಪ್ರಾಜೆಕ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಇಲ್ಲಾಂದರೆ ಮತ್ತೆ ನಾನು ಆ ಸರ್ಕಲ್ನ ವಾಪಸ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಅಟ್ಲೀಸ್ಟ್ ಅದು ಸ್ಟ್ರೇಟಾಗಿ ಹೋಗಬೇಕು ಅಂದರೆ ಇದು ವರ್ಕ್ ಆಗಲೇಬೇಕು. ಅದಕ್ಕೆ ನಾವು ಯಾವುದೇ ರೀತಿ, ಬಿಕಾಸ್ ಮುಂಚೆ ಏನಾಗ್ತಿತ್ತು ಅಂದರೆ ಈವನ್ ಇಫ್ ಇನ್ ಕೇಸ್ ಸಿನಿಮಾ ಸ್ಟೋರಿ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದ್ರೂ ಇಟ್ಸ್ ಅ ಮೂವಿ ಅನ್ನೋದು ಒಂದು ಪ್ರೆಸೆಂಟಿಂಗ್ ಮೀಡಿಯಾ ಅದು. ಸೊ ಅದರಲ್ಲಿ ನಿಮಗೆ ನಾವು ಕನ್ಸ್ಯೂಮರ್ಸ್ಗೆ ರೀಸನ್ಸ್ ಕೊಡೋಕ್ಕಾಗಲ್ಲ. ಅಂದರೆ ಪ್ರೊಡಕ್ಷನಲ್ಲಿ ಪ್ರಾಬ್ಲಮ್ ಇತ್ತು, ಅದೇ ಇದರಲ್ಲಿ ಪ್ರಾಬ್ಲಮ್ ಇತ್ತು ಅಂತ. ಸೊ ಇಲ್ಲೂ ಆ ಥರ ಯಾವುದೇ ರೀಸನ್ಸ್ ನಾವು ಕೊಡಬಾರ್ದು ಅಂತ ನಮ್ಮ ಪ್ರೊಡ್ಯೂಸರ್ ಸರ್ ಉಮೇಶ್ ಸರ್ ಆಗಲಿ, ಚಂದ್ರಕಾಂತ್ ಸರ್ ಆಗಲಿ, ಪ್ರತಿಯೊಂದು ಹಂತದಲ್ಲೂ ಅವ್ರು ಒಂದೇ ಮಾತು ಹೇಳ್ತಿದ್ದು, ಕಾಂಪ್ರಮೈಸ್ ಆಗಬೇಡಿ. ಆ್ಯಂಡ್ ಅದೇ ನಮಗೆ ಒಂದು ದೊಡ್ಡ ಆಪರ್ಚುನಿಟಿ ಇಲ್ಲಿ. ಬಿಕಾಸ್ ದುಡ್ಡು ಹಾಕ್ಲೋ ಬೇಡವೋ, ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಯೋಚನೆ ಮಾಡೋ ಟೈಮಲ್ಲಿ ನೀವು ಫಸ್ಟ್ ಸಿನಿಮಾ ಮಾಡಿ ರಿಟರ್ನ್ಸ್ ನಾವು ಆಮೇಲೆ ನೋಡ್ತೀವಿ ಅಂತ ಹೇಳೋರು ಇವರು ನಮಗೆ ಸಿಕ್ಕಿದ್ದಾರೆ. ಸೊ ಅದೇ ನಮಗೆ ಒಂದು ತುಂಬ ಗ್ರೇಟ್ ಶಕ್ತಿ ಅಂತ ಇಲ್ಲಿದ್ದು. ಸೊ ಕಮರ್ಷಿಯಲಿ ಯಾವುದೇ ರೀತಿಲಿ ಇವರು ಕಡಿಮೆ ಮಾಡಿಲ್ಲ. ಆ್ಯಂಡ್ ಟೆಕ್ನಿಕಲಿ ನಾವು ನಮ್ಮ ಕೈಯಿಂದ ಎಷ್ಟು ಆಗ್ತಿತ್ತು ಅದ್ರಲ್ಲಿ ನಾವು ಯಾವುದೇ ರೀತಿ ಕಡಿಮೆ ಮಾಡಿಲ್ಲ. ಆ್ಯಂಡ್ ಓವರ್ ಆಲ್ನ ಸರ್ರೇ ಹೇಳಿದಾಗೆ ಸರ್ ಸ್ನೇಹಿತರು ಡಿಸ್ಟ್ರಿಬ್ಯೂಟರ್ಸ್ ಒಂದಷ್ಟು ಜನ ನೋಡಿ ಆ ಖುಷಿ ಏನಿದೆ, ಒಂದು ಫಸ್ಟ್ ಆಡಿಯನ್ಸ್ ರಿಯಾಕ್ಷನ್ ಏನು ಬರುತ್ತೆ ಅದು ನನ್ಗೆ ಅನ್ಕೋತೀನಿ ಪ್ರೊಡ್ಯೂಸರ್ ಸರ್ಗೂ ಅಷ್ಟೇ ಸ್ಯಾಟಿಸ್ಫೈ ಆಗಿದೆ. ಆ್ಯಂಡ್ ನಮಗಂತೂ ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಖಂಡಿತವಾಗ್ಲೂ ಸರ್. ಬಿಕಾಸ್ ಗುರು ಸರ್ ನನ್ಗೆ ಗೊತ್ತಿರೋ ಹಾಗೆ ಈ ಸ್ಟೋರಿ ಒಂದು 17 to 18 ಡ್ರಾಫ್ಟ್ಸ್ ಮಾಡಿದ್ದಾರೆ. ಆಮೇಲೆ ಆ ಸ್ಟೋರಿ ಮಾಡಬೇಕಾದ್ರೂ ಅವರು ಸುಮ್ಮನೆ ಮಾಡಲಿಲ್ಲ. ನಾವು ಇದಕ್ಕೆ ಅಂತ ಒಂದಷ್ಟು ಸರ್ವೆ ಮಾಡಿದ್ವಿ. ರಾಯಚೂರು, ಗುಲ್ಬರ್ಗ, ದಾವಣಗೆರೆ, ತುಮಕೂರು, ಬ್ಯಾಂಗ್ಳೂರ್, ಮೈಸೂರು, ಇಷ್ಟು ಜಾಗ ಒಂದಷ್ಟು ಸರ್ವೆ ಮಾಡಿದ್ವಿ. ಅಂದರೆ ಎರಡು ಕ್ವಶನ್ಸ್ ಇತ್ತು. ಒಂದು, ಅವ್ರು ಯಾವ ರೀತಿ ಸಿನಿಮಾ ನೋಡೋದಕ್ಕೆ ಇಷ್ಟಪಡ್ತಿದ್ದಾರೆ. ಇನ್ನೊಂದು, ಇಫ್ ಇನ್ ಕೇಸ್ ನಾನು ಆ ಸಿನಿಮಾಲಿದ್ದರೆ ಅದು ಯಾವ ರೀತಿ ಇರ್ಬೋದು. ಸೊ ಇವ್ರಿಗೆ, ಬಿಕಾಸ್ ನಾನು ಮುಂಚೆ ಟೆಲಿವಿಷನ್ ಎಲ್ಲ ಮಾಡ್ತಿದ್ದೆ ಆ್ಯಂಡ್ ಒಂದಷ್ಟು ಫ್ಯಾಮಿಲಿ ಕ್ರೌಡ್ಗೆ ನಾನು ಪರಿಚಯ ಇರೋದ್ರಿಂದ ಇವ್ರಿಗೆ ಆ ಒಂದು ಪಾಯಿಂಟ್ ತುಂಬ ಕ್ಲಿಯರ್ ಆಗಿತ್ತು. ಓಕೆ, ಇದು ಫ್ಯಾಮಿಲಿ ಓರಿಯೆಂಟೆಡ್ ಏನಾದರೂ ಇರಬೇಕು. ಬಟ್ ಇವತ್ತು ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಬೇಕು ಅಂದಾಗ ನೀವು ಈ ಫೈಟ್ಸ್ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗೇ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಇದಕ್ಕೆಲ್ಲ. ಆ್ಯಂಡ್ ಇದಕ್ಕಿಂತ ಮುಂಚೆ ನಾನು ಏನು ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ ಆ್ಯಸ್ ಅನ್ ಆ್ಯಕ್ಟರ್, ನಾನು ಅದಕ್ಕಿಂತ ಬೇರೆ ರೀತಿಲೂ ಮಾಡ್ಬೋದು ಅಂತ ಒಂದು ಪ್ರೊಜೆಕ್ಟ್ ಮಾಡೋ ಪ್ಲ್ಯಾಟ್ಫಾರ್ಮ್ ಇದು. ಇಷ್ಟನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಸರ್ರೆ ಹೇಳಿದಾಗೆ ಇದು ಒಂದು ಫ್ಯಾಮಿಲಿ ಆ್ಯಕ್ಷನ್ ಸಿನಿಮಾ ಇದು. ಹೌದು ಸರ್. ಅಂದರೆ ನನಗೆ ಬಿಕಾಸ್ ಸುಮಾರು ಸಲ ಇಂಟರ್ವ್ಯೂಲಿ ನಾನು ಮುಂಚೆ ಯಾವುದಾದ್ರೂ ಆ್ಯಕ್ಷನ್ ಅಥವಾ ಸ್ಟಂಟ್ ಮಾಡಿದಾಗ ನನಗೆ ಅದ್ರ ಬಗ್ಗೆ ಯಾರಾದರೂ ಕ್ವಶನ್ ಕೇಳಿದಾಗ ನನಗೆ ತುಂಬ ಪ್ರೌಡ್ ಫೀಲ್ ಆಗೋದು ಅದ್ರ ಬಗ್ಗೆ ಮಾತಾಡೋದಕ್ಕೆ. ಸೊ ಈ ಸಿನಿಮಾದಲ್ಲೂ ನೀವು ನೋಡೋ ಪ್ರತಿ ಸ್ಟಂಟ್ಸು, ನೋಡೋ ಪ್ರತಿ ಆ್ಯಕ್ಷನ್ಸು ನಾನೇ ಮಾಡಿದ್ದೀನಿ. ಆ್ಯಂಡ್ ತುಂಬ ಕಲ್ತಿದ್ದೀನಿ. ನನ್ನ ನೋಡಿದಾಗ ಒಂದು ಚಿಕ್ಕ ವಯಸ್ಸಲ್ಲಿ ಹೀರೋ ಆಗಬೇಕು ಅಂತ ಒಂದು ಕನಸು ಇಟ್ಕೊಂಡಾಗ ನನ್ನ ಯಾವ ರೀತಿ ಸ್ಕ್ರೀನಲ್ಲಿ ನಾನು ನೋಡ್ಕೋತಿದ್ನೋ ಅದನ್ನೆಲ್ಲ ಇವತ್ತು ಇವರು ಪೂರೈಸಿದ್ದಾರೆ. ಸೊ ಆ ಎಲ್ಲ ಆ್ಯಕ್ಷನ್ಸ್ ಎಲ್ಲ ನೋಡಬೇಕಾದ್ರೆ ಕೆಲವು ಸಲ ನಿಜ ಹೇಳಬೇಕು ಅಂದರೆ ನನಗೂ ನನ್ನ ಮೇಲೆ ಪ್ರೌಡ್ ಆಗುತ್ತೆ. ಹೌದು.
ನಾನು ಅದರಲ್ಲೂ ಒಂದು ಆ ಮಾತನ್ನ ಹೇಳಿದ್ದೀನಿ, ಈ ಇಂಡಸ್ಟ್ರಿನ ಕಟ್ಕೊಡೋದಕ್ಕೆ ಹಿರಿಯರು ತುಂಬ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಸರ್ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಹೌದು ಅದು. ಬಿಕಾಸ್ ಇದೊಂದು ಪ್ಲ್ಯಾಟ್ಫಾರ್ಮ್ ಏನಿದೆ, ಇದು ಓವರ್ ನೈಟ್ ಆಗಿರೋ ಪ್ಲ್ಯಾಟ್ಫಾರ್ಮ್ ಅಲ್ಲ. ಇದು ಸ್ಟೆಪ್ ಬೈ ಸ್ಟೆಪ್ ಏಜಸ್ಸಿಂದ ಮಾಡ್ತಾ 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 ಇವತ್ತು ಸ್ಯಾಂಡಲ್ವುಡ್ ಅಂತ ನಾವು ಏನು ಹೇಳ್ತೀವಿ, ಅಥವಾ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ಏನು ಹೇಳ್ತೀವಿ, ಅದೊಂದು ಹಾಂ ಚಂದನವನ ಅಂತ ಏನು ಹೇಳ್ತೀವಿ, ಅದೊಂದು ಪ್ಲ್ಯಾಟ್ಫಾರ್ಮ್ ಏನು ಕ್ರಿಯೇಟ್ ಆಗಿದೆ, ಅದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ. ಆ್ಯಂಡ್ ಇವತ್ತು ನಾವು ಆ ಒಂದು ಪೊಸಿಷನಲ್ಲಿ ಬಂದಾಗ ನನ್ನ ಪ್ರಕಾರ ಅದೊಂದು ರೆಸ್ಪಾನ್ಸಿಬಿಲಿಟಿನೇ. ಬಿಕಾಸ್ ನಾವು ಇವತ್ತು ಏನು ಕಟ್ಕೊಡ್ತೀವಿ ಅದು ನೆಕ್ಸ್ಟ್ ಜನ್ರೇಷನ್ಗೂ ಹಾಗೆ ಹೋಗುತ್ತೆ. ಇಫ್ ಇನ್ ಕೇಸ್ ಇಲ್ಲಿ ಏನಾದ್ರು ಡೌನ್ಫಾಲ್ ಇದ್ದಾಗ ಅದು ಹಾಗೆ ಕ್ಯಾರಿ ಆಗುತ್ತೆ. ಸೊ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಾನು ಆ ಐಡಿಯಾ ಆ್ಯಕ್ಚುಲಿ ಬಂದಿದ್ದೇ ಅಲ್ಲಿ. ನಾವು ಆ ಟ್ರಾಫೀಸು, ಆಮೇಲೆ ನನಗೆ ಸರ್ ಹೇಳಿದ್ರು ಇಲ್ಲಿ ಈ ಥರ ಎಲ್ಲ ಸಿನಿಮಾ ಪ್ರೊಜೆಕ್ಷನ್ ಆಗಿತ್ತು, ಆ ಕಾಲದಲ್ಲಿ ಈ ಥರ ಎಲ್ಲ ಬರ್ತಿದ್ರು, ಆಮೇಲೆ ಅಲ್ಲಿ ಇಟ್ಟಿದ್ದೊಂದು ಹಳೆ ಕ್ಯಾಮ್ರಾ. ಸೊ ನಾನು ಅದನ್ನು ನೋಡಬೇಕಾದ್ರೆ ಈ ಕ್ಯಾಮ್ರಾಯಿಂದ ಎಂತೆಂಥ ಆರ್ಟಿಸ್ಟ್ನ ಇಲ್ಲಿ ನೋಡಿದ್ದಾರೆ ಅನ್ನೋ ಒಂದು ಫೀಲು, ಅಥವಾ ಈ ಕ್ಯಾಮ್ರಾ ಲೆನ್ಸು ಎಷ್ಟು ಜನ ದೊಡ್ಡ ಪರ್ಫಾರ್ಮೆನ್ಸು, ಎಂತೆಂಥ ಪರ್ಫಾರ್ಮೆನ್ಸ್ ನೋಡಿದೆ ಈ ಕ್ಯಾಮ್ರಾ, ಇದೆಲ್ಲ ಬಂದಾಗ ಎಲ್ಲ ಪ್ರಾಬ್ಲಮ್ಸ್ ಬಗ್ಗೆನೇ ಮಾತಾಡ್ತಿದ್ರು. ಅಟ್ಲೀಸ್ಟ್ ಒಂದು ಇನಿಷಿಯಲಿ ನಾವೇನಾದರೂ ಸ್ಟಾರ್ಟ್ ಮಾಡೋಣ ಅಂತ ಅನಿಸಿತ್ತು. ಸರ್ ಖಂಡಿತವಾಗ್ಲೂ ರೀಚ್ ಮಾಡಿಸೋದಕ್ಕೆ, ಬಿಕಾಸ್ ಯಾವುದೇ ಒಂದು ಪ್ರಾಡಕ್ಟ್ ಮಾಡಿದ್ರೆ ಅದು ರೀಚ್ ಆಗೋದು ತುಂಬ ಇಂಪಾರ್ಟೆಂಟು. ಆಮೇಲೆ ರೀಚು ಪಾಪ್ಯುಲಾರಿಟಿ ಮೇಲೆ ಡಿಪೆಂಡ್ ಆಗೇ ಆಗುತ್ತೆ. ಬಿಕಾಸ್ ನೀವು ಇನ್ಸ್ಟಾಗ್ರಾಮ್ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಓಪನ್ ಮಾಡಿದಾಗ ಸಾವಿರಾರು ಪೋಸ್ಟ್ ನೋಡ್ತೀರಾ. ಬಟ್ ಆದರೂ ಯಾವುದೋ ಒಂದು ಪೋಸ್ಟ್ ಕ್ಲಿಕ್ ಮಾಡಬೇಕು ಅಂದರೆ ಏನೋ ಒಂದು ಕನೆಕ್ಷನ್ ಇರಬೇಕು ಆ ಪೋಸ್ಟಲ್ಲಿ ಬರೋ ವ್ಯಕ್ತಿಗೂ ಮತ್ತು ಆ ಆಡಿಯನ್ಸ್ಗೂ. ಸೊ ಅದು ತುಂಬ ಹೆಲ್ಪ್ ಮಾಡಿದೆ ಇನ್ ಟರ್ಮ್ಸ್ ಆಫ್ ಪ್ರಮೋಷನ್ಸ್. ಬಟ್ ಎಂಡ್ ಆಫ್ ದ ಡೇ ನಾವು ಎಷ್ಟೇ ಸರ್ ಕೇಳಿದ್ರು ಅನಿಸುತ್ತೆ 8 ಮಿಲಿಯನ್ ವ್ಯೂಸ್ನ ಹೇಗೆ ನಾವು ಟಿಕೆಟಿಗೆ ಕನ್ವರ್ಟ್ ಮಾಡೋದು. ಬಟ್ 8 ಮಿಲಿಯನ್ ವ್ಯೂಸಲ್ಲಿ ಅಷ್ಟು ಜನ ಸಿನಿಮಾ ಆಸಕ್ತಿ ಇರ್ತಾರೆ ಅಂತಲೂ ಇಲ್ಲ. ಅವರು ಎಷ್ಟೇ ನಮಗೆ ಹತ್ತಿರ ಆದ್ರೂ ಅವರು ಇಂಡಿವಿಜುವಲಿ ಡಿಸೈಡ್ ಮಾಡ್ತಾರೆ ಅದು ಅವ್ರಿಗೆ ಎಷ್ಟು ಹತ್ತಿರ ಆಗೋ ಸಿನಿಮಾ ಅಂತ. ಮೇ ಬಿ ಜಸ್ಟ್ ಬಿಕಾಸ್ ದೇ ನೋ ಅಸ್ ಅವರು ಕ್ಲಿಕ್ ಮಾಡಿ ಅದನ್ನು ನೋಡ್ಬೋದು, ಅದರಲ್ಲಿ ಏನು ವಿಷಯ ಇದೆ ಅಂತ ನೋಡ್ಬೋದು. ಬಟ್ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ನಮ್ಮನ್ನ ನೋಡಬೇಕು ಅಂದಾಗ ನನ್ಗಿಂತ ಸಿನಿಮಾದಲ್ಲಿ ವಿಷಯ ಇರಬೇಕು. ಸೊ ಆದಷ್ಟು ನಾವು ಎಲ್ಲ ಕಾನ್ಸಂಟ್ರೇಷನ್ನು ಆ ಸಿನಿಮಾಗೆ ಅದಕ್ಕೆ ಹಾಕಿದ್ದೀವಿ. ನಾಳೆ ದಿನ ಸಿನಿಮಾ ನೋಡಿದಾಗ ಮನಸ್ಪೂರ್ವಕವಾಗಿ ಅವ್ರಿಗೆ ಇಷ್ಟ ಆಗಿ ಅವರು ಥಿಯೇಟ್ರಿಗೆ ಬರಲಿ ಅನ್ನೋ ಥರ. ಹೌದು ಸರ್. ಅಂದರೆ ಸೋಷಲ್ ಮೀಡಿಯಾ ಈಗ ತುಂಬ ಎಲ್ಲರಿಗೂ ರೀಚೇಬಲ್ ಆಗಿದೆ. ಆ್ಯಂಡ್ ಸೋಷಲ್ ಮೀಡಿಯಾ ಒಂದು ಓಪನ್ ಪ್ಲ್ಯಾಟ್ಫಾರ್ಮು. ಸೊ ಆದಷ್ಟು ಅಲ್ಲೂ ಒಂದಷ್ಟು ಟ್ರೈ ಮಾಡ್ತಾ ಇದ್ದೀವಿ. ಈಗ ನಾವು ಫಸ್ಟ್ ಸ್ಕೈ ಡೈವಿಂಗ್ ಏನು ಮಾಡಿದ್ವಿ, ಸಿನಿಮಾಗೂ ಸ್ಕೈ ಡೈವಿಂಗು ಯಾವುದೇ ರೀತಿ ಸಂಬಂಧ ಇಲ್ಲ. ಬಟ್ ಯಾಕೆ ಮಾಡಿದ್ದು ಅಂದರೆ ಅಟೆನ್ಷನ್ ಗ್ರ್ಯಾಬಿಂಗ್. ಸೊ ಫಸ್ಟ್ ಸರ್ ಕೇಳ್ತಾ ಇರೋದು, ನೀವು ಆ ವಿಡಿಯೋದಲ್ಲೇ ಹಾಕಬೇಕಿತ್ತು ಅಂತನಾ? ಹಾಂ ಹಾಂ ಹೌದು. ಹಂಗೆ. ಹಾಂ ಹೌದು. ಇಲ್ಲ ಸರ್, ಅದೇ ಬೇರೆ ಬೇರೆ ರೀತಿ ಒಂದಷ್ಟು ಕ್ಯಾಂಪೇನ್ಸ್ ಅನ್ಕೊಂಡಿದ್ದೀವಿ. ಬಟ್ ಆ ಒಂದು ಕ್ಯಾಂಪೇನ್ನ ನಾವು ಖಂಡಿತವಾಗ್ಲೂ ಬರೀ ನಮ್ಮ ಸಿನಿಮಾಗೆ ಅಂತ ಅಲ್ಲ, ಒಂದು ಜನರಲೈಸ್ ಆಗೇ ಮಾಡಿದ್ದು. ಅಂದರೆ ಎಲ್ಲ ಸಿನಿಮಾ ಎಂಡ್ ಆಫ್ ದ ಡೇ ನಾವು ಎಲ್ಲ ಒಂದೇ ಅಂತ ನಾವು ಹೇಳ್ತೀವಲ್ಲ. ಥ್ಯಾಂಕ್ ಯು ಸರ್. ಸರ್ ಇನಿಷಿಯಲ್ ಡೇಸಲ್ಲಿ, ಬಿಕಾಸ್ ನಮಗೆ ಗೊತ್ತು ನಾವು ಇದಕ್ಕಿಂತ ಮುಂಚೆ ಒಂದಷ್ಟು ಪ್ರಾಜೆಕ್ಟ್ ಮಾಡಿದ್ದೀವಿ, ಆ ಅಟೆನ್ಷನ್ ಗ್ರ್ಯಾಬಿಂಗ್ಗೆ ತುಂಬ ಕಷ್ಟ ಆಗ್ತಿತ್ತು. ಬಿಕಾಸ್ ಕ್ವಾಲಿಟಿ ಆಫ್ ದ ಸಿನಿಮಾ ನೋಡೋದು ಅವರು ನಮ್ಮನ್ನ ನೋಡಿದಾಗ, ಬಟ್ ಅದು ನೋಡೋ ಆಸಕ್ತಿನೇ ಇಲ್ಲ ಅಂತ ಅಂದಾಗ ಹೇಗೆ ನಾವು ರೀಚ್ ಮಾಡ್ತೀವಿ. ಸೊ ಇನಿಷಿಯಲ್ ಆ ಟೈಟಲ್ ಏನು ಅನೌನ್ಸ್ ಆಯಿತು ಅಲ್ಲಿಂದ ನಾನು ಅದಕ್ಕೆ ನನ್ನ ಸ್ಪೀಚ್ಗಿಂತ ಮುಂಚೆ ಎಲ್ಲರಿಗೂ ಥ್ಯಾಂಕ್ಸ್ ಏನಕ್ಕೆ ಹೇಳಿದೆ ಅಂದರೆ, ಅಲ್ಲಿಂದ ಇಲ್ಲಿವರೆಗೂ ಅದು ಹಾಗೆ ಕ್ಯಾರಿ ಮಾಡ್ಕೊಂಡು ಬಂದಿದ್ದೀರಾ. ಆ್ಯಂಡ್ ಅದರಿಂದ ಜನಕ್ಕೆ ಒಂದಷ್ಟು ಕ್ಯೂರಿಯಾಸಿಟಿ ಹುಟ್ಟಿದೆ ಅಂತ ಅನ್ಕೋತೀನಿ. ಇಲ್ಲ ಸರ್, ಆ ಥರ ಸ್ಪೆಸಿಫಿಕ್ಲಿ ಆ ಥರದ್ದು ಯಾವುದಿಲ್ಲ ಸರ್. ಇಲ್ಲ, ಹಾಗೆ ಬಂದರೆ ಅವ್ರ ಕ್ಯಾಮ್ರಾ ಆ ಕಡೆಗೆ ಇರುತ್ತೆ, ನಮ್ಮ ಕಡೆ ಇರಲ್ಲ ಅಂತ. ನಮ್ದೆಲ್ಲ ಬರೀ ವಾಯ್ಸ್ ಬರ್ತಾ ಇರುತ್ತೆ, ಅವ್ರ ಸ್ಮೈಲ್ ಬರ್ತಾ ಇರುತ್ತೆ, ಎಲ್ಲ ಕಟ್ ಮಾಡ್ಬಿಡ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.